ಸೇರಬೇಕಾಗಿರುವಂತಹ ಬ್ರಹ್ಮಪುತ್ರ ನದಿಯಲ್ಲಿ ಚೈನಾ ಇಲ್ಲಿಗಲ್ ಆಗಿ ಡ್ಯಾಮ್ ಕಟ್ಟಿ ನೀರನ್ನ ತಡಿತಾ ಇದ್ದಾರೆ. ಇದಕ್ಕೆ ಚೈನಾದವರ ಉತ್ತರ ಏನು? Respected judges of the court, to be straight and honest, India is a leaking tap. Evidences for your evaluation. Indians ಮಳೆ ನೀರನ್ನ ದೇವರ ತರ ಪೂಜೆ ಮಾಡ್ತಾರೆ, ಆದ್ರೆ ಅವ್ರಿಗೆ ಸಂಗ್ರಹಣೆ ಮಾಡಕ್ಕೂ ಬರಲ್ಲ, ಕಾಪಾಡಕ್ಕೂ ಬರಲ್ಲ. ಬ್ರಹ್ಮಪುತ್ರ ನದಿನ ಎಫಿಷಿಯಂಟ್ ಆಗಿ ಯೂಸ್ ಮಾಡಕ್ ಗೊತ್ತಿಲ್ಲದೆ ಸಮುದ್ರದಲ್ಲಿ ಚೆಲ್ತಾ ಇದ್ದಾರೆ. ಆದ್ರೆ ನಾವು ಅದನ್ನ ಡ್ಯಾಮ್ ಕಟ್ಟಿ ಎಫಿಷಿಯಂಟ್ ಆಗಿ ಯೂಸ್ ಮಾಡ್ತೀವಿ ಅಂದ್ರೆ ಅದು ನೋಡಿ ಹೊಟ್ಟೆ ಕಿಚ್ಚು ಪಡ್ತಿದ್ದಾರೆ. ಇಟ್ಸ್ ಪ್ಯೂರ್ jealousy. Your Lordship, that's a poor attempt to insult us. Jealousy. ನಮ್ಮ ಕೈಲಿರೋ ತಿಜೋರಿನ ಹೊಡೆದು ಕಿತ್ಕೊಂಡಾಗ ಅದನ್ನ ವಾಪಸ್ ಕೇಳೋದು jealousy ಅಲ್ಲ, ಇಟ್ಸ್ ಅವರ್ ರೈಟ್. ಇಂಡಿಯನ್ಸ್ಗೆ ನೀರನ್ನ ಸೇವ್ ಮಾಡಕ್ ಗೊತ್ತಿಲ್ಲ, ಯೂಸ್ ಮಾಡಕ್ ಗೊತ್ತಿಲ್ಲ ಅಂತ ನೀವು ಕೊಟ್ಟಿರೋ ಎವಿಡೆನ್ಸಸ್ ಎಲ್ಲ ಹಳೆ ಕಥೆಗಳು. ಓದ್ ಜನರೇಷನ್ಗೆ ಅದೆಲ್ಲ ಮುಗ್ದೋಯ್ತು. ಇಂಡಿಯಾ ಇಸ್ ಎ ಸೆಲ್ಫ್ ಸಫಿಶಿಯಂಟ್ ಸೆಲ್ಫ್ ಮೇಡ್ ಕಂಟ್ರಿ. ಇವ್ರು ಹೇಳೋ ತರ ನಾವು ವಾಟರ್ ಸಿಸ್ಟಮ್ ಅಲ್ಲಿ ಪೂರ್ ಆಗಿದ್ದು ಹೌದು, ಆದ್ರೆ ಇವಾಗ ಹಾಗಿಲ್ಲ. ವಿ ಹ್ಯಾವ್ ಎ ನ್ಯೂ ಪ್ಲಾನ್ ಫಾರ್ ವಾಟರ್ ಮ್ಯಾನೇಜ್ಮೆಂಟ್. ಪ್ರಪಂಚದ ಎಲ್ಲೆಡೆಯಿಂದ ಬಂದಿರೋ ಈ ಸ್ಟೇಜ್ ಅಲ್ಲಿ ನನ್ನ ಕಂಪನಿ ಓಎಸಿಸ್ ಮಾಡಿರೋ ಒಂದು ಹೊಸ ಪ್ಲಾನ್ ನ ಇಂಡಿಯಾದ ಪರವಾಗಿ ಪ್ರೆಸೆಂಟ್ ಮಾಡೋದ್ರಲ್ಲಿ ನಾನು ಹೆಮ್ಮೆ ಪಡ್ತೀನಿ. ಒನ್ ಇಂಡಿಯಾ ಒನ್ ಪೈಪ್ ಲೈನ್. ಇಂಡಿಯಾದಲ್ಲಿರೋ ನೀರು ಅಲ್ಲಲ್ಲಿ ಚಲ್ಲಾಪಿಲಿಯಾಗಿ ಓಡಾಡ್ತಿದೆ, ಅದನ್ನೆಲ್ಲ ಒಂದುಗೂಡಿಸಿ ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ಆಣೆಕಟ್ಟಾದ್ರು, ಕೃಷಿ ಭೂಮಿಯಾದ್ರು, ಬರಡು ಭೂಮಿಯಾದ್ರು, ಇಂಡಿಯಾದಲ್ಲಿರೋ ಒಂದೊಂದು ಮನೆಗೂ ಒಂದೊಂದು ಟ್ಯಾಬ್ಗೂ ನೀರನ್ನ ತಗೊಂಡೋಗಿ ಸೇರಿಸ್ತೀನಿ. ಸಿಂಗಲ್ ಯೂನಿಫೈಡ್ ಪೈಪಿಂಗ್ ನೆಟ್ವರ್ಕ್. ಇದರ ಫೇಸ್ 1 ಸೌತ್ ಇಂಡಿಯಾದಲ್ಲಿರೋ ದಶರಂ ಬೆಟ್ಟದಲ್ಲಿ ಆಗ್ಲೇ ಆರಂಭಿಸಲಾಗಿದೆ. ಕನ್ಸ್ಟ್ರಕ್ಷನ್ ಮುಗಿತಾ ಇದೆ. ನವೆಂಬರ್ 15 ಇಂದ ಡಿಸ್ಟ್ರಿಬ್ಯೂಷನ್ ಶುರು ಆಗುತ್ತೆ. ಇನ್ನು 3 ವರ್ಷಗಳಲ್ಲಿ ಇಂಡಿಯಾದ ಮೂಲೆ ಮೂಲೆಯಲ್ಲೂ ತುಂಬಾ ಬೇಸ್ಗಳು ಶುರು ಆಗ್ತವೆ. ವಿ ವಿಲ್ ಬಿ ದ ಲೀಡರ್ಸ್ ಆಫ್ ವಾಟರ್ ಮ್ಯಾನೇಜ್ಮೆಂಟ್ ಥ್ರೂ ಔಟ್ ದ ವರ್ಲ್ಡ್. ಇಡೀ ಪ್ರಪಂಚಕ್ಕೆ ವಾಟರ್ ಮ್ಯಾನೇಜ್ಮೆಂಟ್ ನ ಕಲ್ಸ್ಕೊಡ್ತೀವಿ, ಇನ್ಕ್ಲೂಡಿಂಗ್ ಚೈನಾ. So, I request the court to put a stay on the illegal dams that has been constructed by China. This court advises the People's Republic of China to sign a new treaty with India. ಚೈನಾಗೆ ಬಾಯಲ್ಲಿ ಬೆರಳಿಟ್ಕೊಂಡು ಹೇಗೆ ಮನೆಗೆ ವಾಪಸ್ ಹೋಗಬೇಕು ಅಂತ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ. ವಿ ಹ್ಯಾವ್ ವನ್ ದ ಕೇಸ್. ಇಂಡಿಯಾದ ಪರವಾಗಿ ನಾನು ನನ್ನ ಕಂಪನಿ ಓಎಸ್ಎಸ್ ಬಂದಿರೋದು ಒಂದು ಹೆಮ್ಮೆಯ ವಿಷಯ. ಒಬ್ಬೊಬ್ಬ ಇಂಡಿಯನ್ ಇದನ್ನ ನೆನೆಸ್ಕೊಂಡು ಹೆಮ್ಮೆ ಪಡುವಂತ ಒಂದು ದೊಡ್ಡ ಪ್ರೆಸೆಂಟೇಷನ್ ನಾವಿಲ್ಲಿ ಮಾಡಿದ್ದೀವಿ. ಅಂಡರ್ ಗ್ರೌಂಡ್ ನಲ್ಲಿದ್ದೆ ಚೇಟ, ಈಗ ತಾನೇ ಹೊರಗೆ ಬರೋ ಸಮಯ ಬಂದಿದೆ. ರಾತೋರ್ ಗೆದ್ದು ಬಿಟ್ಟ. ಇಷ್ಟು ದಿನ ಇಂಡಿಯಾಗೆ ಮಾತ್ರ ಮೋಸ ಮಾಡ್ತಿದ್ದ, ಈಗ ಪ್ರಪಂಚಕ್ಕೆ ಮೋಸ ಮಾಡ್ದ. ಪ್ರಪಂಚಕ್ಕೆ ಒನ್ ಇಂಡಿಯಾ ಒನ್ ಪೈಪ್ ಲೈನ್ ಕೇವಲ ಒಂದು ವಾಟರ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್. ಆದ್ರೆ ನಿಜವಾಗ್ಲೂ ಇದು ನಮಗೆ ವಾಟರ್ನ ಕಂಟ್ರೋಲ್ ಮಾಡುವಂತ ನೆಟ್ವರ್ಕ್. ಅಬ್ಸಲ್ಯೂಟ್ ಟೋಟಲ್ ಕಂಟ್ರೋಲ್. ತಣ್ಣೀರಲ್ಲಿ ಬಿದ್ದಿರೋ ಕಪ್ಪೆಗೆ ಆ ನೀರನ್ನ ಸ್ವಲ್ಪ ಸ್ವಲ್ಪ ಬಿಸಿ ಮಾಡಿದ್ರೆ ಸುಡ್ತಾ ಇದೆಯೋ ನಾನ್ ಸಾಯ್ತೀನಿ ಅನ್ನೋದು ಗೊತ್ತಿಲ್ಲದೆ ಅದು ಈಜುಡಿತಾ ಇರುತ್ತೆ, ಸತ್ತೋಗುತ್ತೆ. ಅದೇ ರೀತಿ ತಾನೇ ನಮ್ಮ ಜನಗಳು ಈ ಒನ್ ಇಂಡಿಯಾ ಒನ್ ಪೈಪ್ ಲೈನ್ ದೊಡ್ಡ ಆಪತ್ತು ಅನ್ನೋದು ಗೊತ್ತಿಲ್ಲದಲೇ ಇದ್ದಾರೆ. ಈ ರಾತೋಟ ಕೊಳ್ಳೇಗಾಲದ ಸುಪ್ರಸಿದ್ಧ ಜ್ಯೋತಿಷ್ಯ ಕೇಂದ್ರ ನಿಮ್ಮ ಜೀವನದ ಪ್ರಶ್ನೆಗಳನ್ನ ನಿಖರವಾಗಿ ತಿಳಿಸುತ್ತಾರೆ. ಪಂಡಿತ್ ಶ್ರೀಧರ್ ಗುರೂಜಿ. ಅಂಜನಾ ಪ್ರಶ್ನೆ, ದೇವಿಕಾ ಪ್ರಶ್ನೆ, ಅರೋಡ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ನಿಮ್ಮ ಭವಿಷ್ಯವನ್ನ ತಿಳಿದುಕೊಳ್ಳಿ. ನಿಮ್ಮ ಸಮಸ್ಯೆಗಳಾದ ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಗಂಡ ಪರಸ್ತ್ರೀ ಸವಾಸ ಬಿಡಿಸಲು, ಕೋರ್ಟ್ ಕೇಸ್, ಸಾಲದ ಬಾಧೆ, ಇನ್ನು ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಕೊಳ್ಳೇಗಾಲ ಮತ್ತು ಕೇರಳೀಯ ಪದ್ಧತಿಯಿಂದ ಶಾಶ್ವತವಾಗಿ ಪರಿಹಾರ ಮಾಡಿಕೊಡುತ್ತಾರೆ. ನಂಬಿ ಕರೆ ಮಾಡಿ ವೀಕ್ಷಕರೇ. ಇವರ ದೂರವಾಣಿ ಸಂಖ್ಯೆ 9880309283.